ಹೌದು, ಇಂದು ಕಡೆ ಶ್ರಾವಣ ಶನಿವಾರ ಬಂದಷ್ಟೇ ವೇಗದಲ್ಲಿ ಶ್ರಾವಣ ಮಾಸ ಮುಕ್ತಾಯವಾಗಿದೆ. 4 ವಾರಗಳ ಶ್ರಾವಣ ಮಾಸ ಇಂದಿನೊಂದಿಗೆ ಅಂತ್ಯವಾಗಿದ್ದು, ಕಡೆ ಶ್ರಾವಣ ಶನಿವಾರದ ಪ್ರಯುಕ್ತ ಇದು ಜಿಲ್ಲೆಯಾದ್ಯಂತ ಇರುವ ವೈಷ್ಣವ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಮತ್ತು ಪೂಜೆಗಳನ್ನು ನೆರವೇರಿಸಲಾಯಿತು. ಲಕ್ಷ್ಮೀ ವೆಂಕಟೇಶ್ವರ, ಶನೈಶ್ಚರ, ನರಸಿಂಹ ಮತ್ತು ಆಂಜನೇಯ ದೇವಾಲಯಗಳಿಗೆ ಭಕ್ತರ ದಂಡೇ ಸೇರಿದ್ದು ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ಶ್ರಾವಣ ಮಾಸದ ಕಡೆ ಶನಿವಾರದ ಪ್ರಯುಕ್ತ ಚಿಕ್ಕಬಳ್ಳಾಪುರದ ಕಂದವಾರ ಬಾಗಿಲಿನಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಅಲಂಕಾರ ಮತ್ತು ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಿಯುಗ ದೈವ ಎಂದೇ ಪ್ರಖ್ಯಾತಿ ಪಡೆದಿರುವ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆಯಲು ಮುಂಜಾನೆಯಿಂದಲೇ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ಶ್ರಾವಣ ಶನಿವಾರದ ಪ್ರಯುಕ್ತ ದೇವರಿಗೆ ಮುಂಜಾನೆಯಿಂದಲೇ ಪಂಚಾಮೃತ ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿ ಸೇರಿದಂತೆ ವಿಶೇಷ ಪೂಜೆಗಳು ನಡೆದವು. ಅಲ್ಲದೆ ದೇವಾಲಯಕ್ಕೆ ಆಗಮಿಸುವ ಭಕ್ತರಿಗೆ ದೇವಾಲಯ ಮಂಡಳಿಯಿಂದ ಲಡ್ಡು ಪ್ರಸಾದ ವಿತರಿಸಲಾಯಿತು. ಇಂದು 4ನೇ ಶ್ರಾವಣ ಶನಿವಾರ, ಕೊನೆ ಶ್ರಾವಣ ಶನಿವಾರ ಅಂತ ಹೇಳ್ತಾರೆ. ಈ ದಿನ ನಮ್ಮ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಕಂದವಾರಪೇಟೆ ಬಾಗಿಲಿನಲ್ಲಿ ಸ್ವಾಮಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಅಲಂಕಾರವನ್ನು ಏರ್ಪಡಿಸಲಾಗಿದೆ. ಈಗಾಗಲೇ ಸುಮಾರು ಸಾವಿರಾರು ಭಕ್ತರು ದೇವರ ದರ್ಶನವನ್ನು ಪಡ್ಕೊಂಡು ಕೃತಾರ್ಥರಾಗಿದ್ದಾರೆ. ಈ ದೇವಾಲಯವನ್ನು ಪಾಳೆಗಾರರು ನಿರ್ಮಾಣ ಮಾಡಿದ್ದಾರೆ, ಕಟ್ಟಿಸಿದ್ದಾರೆ ಅಂತಕ್ಕಂಥ ಒಂದು ಪ್ರತೀತಿ ಇದೆ. ಇಂದು ನಮ್ಮ ದೇವಾಲಯಕ್ಕೆ ಸಹಸ್ರಾರು ಭಕ್ತರು ಬರ್ತಾ ಇದ್ದಾರೆ. ಎಲ್ರಿಗೂ ನಾವು ಶ್ರೀ ವೆಂಕಟರಮಣ ಸ್ವಾಮಿಯ ನಾಮವನ್ನು ಇಡ್ತಾ ಎಲ್ಲರನ್ನೂ ಸಹ ನಮ್ಮ ದೇವಸ್ಥಾನಕ್ಕೆ ಕರ್ಕೊತಾ ಇದ್ದೀವಿ. ಹಾಗೂ ದೇವಸ್ಥಾನದಲ್ಲಿ ಸ್ವಾಮಿಯವರ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಅವ್ರಿಗೆಲ್ರಿಗೂ ಸಹ ವಿಶೇಷ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈ ಒಂದು ದಿನ, ಈ ಒಂದು 4ನೇ ಶ್ರಾವಣ ಶನಿವಾರ ತುಂಬ ವಿಜೃಂಭಣೆಯಿಂದ ನಾವು ಮಾಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಶ್ರೀ ಶನೈಶ್ಚರ ದೇವಾಲಯದಲ್ಲಿ ಶ್ರಾವಣ ಮಾಸದ ಕೊನೆಯ ಶನಿವಾರದ ಪ್ರಯುಕ್ತ ದೇವಾಲಯ ಮತ್ತು ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಮುಂಜಾನೆಯೇ ಸ್ವಾಮಿಗೆ ತೈಲಾಭಿಷೇಕ ಸೇರಿದಂತೆ ಇತರೆ ಧಾರ್ಮಿಕ ಕೈಂಕರ್ಯಗಳು ನಡೆದು ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಶನಿವಾರದಂದು ಶನೈಶ್ಚರನ ದರ್ಶನ ಪಡೆದರು. ಅಲ್ಲದೆ ಎಳ್ಳಿನ ಬತ್ತಿ ಹೊತ್ತಿಸಿ ದೇವರಿಗೆ ನಮಿಸುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು. ಚಿಕ್ಕಬಳ್ಳಾಪುರ ಹೊರವಲಯದ ಜಾಲಾರಿ ನರಸಿಂಹಸ್ವಾಮಿ ದೇವಾಲಯದಲ್ಲಿಯೂ ಶ್ರಾವಣ ಮಾಸದ ಕೊನೆಯ ಶನಿವಾರದ ಪ್ರಯುಕ್ತ ಇಂದು ದೇವಾಲಯ ಮತ್ತು ದೇವರಿಗೆ ವಿಶೇಷ ಅಲಂಕಾರ ಮತ್ತು ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ಕೈಗೊಳ್ಳಲಾಗಿತ್ತು. ಕಡೆ ಶ್ರಾವಣ ಶನಿವಾರದಂದೇ ಜಾಲಾರಿ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವ ನಡೆಯಲಿದ್ದು, ರಥೋತ್ಸವಕ್ಕಾಗಿ ಅಗತ್ಯ ಸಿದ್ಧತೆಗಳನ್ನು ದೇವಾಲಯ ಸಮಿತಿಯಿಂದ ಕೈಗೊಳ್ಳಲಾಗಿತ್ತು. ಬೆಟ್ಟದ ಮೇಲೆ ಕಡಿದಾದ ಹಾದಿಯಲ್ಲಿ ಸಾಗಿದರೆ ನರಸಿಂಹಸ್ವಾಮಿ ದೇವಾಲಯ ಸಿಗಲಿದ್ದು, ಇಲ್ಲಿ ಪ್ರತಿ ಶ್ರಾವಣ ಮಾಸದ ಕಡೆ ಶನಿವಾರದಂದು ರಥೋತ್ಸವ ನಡೆಯಲಿದೆ. ಸಹಸ್ರಾರು ಭಕ್ತರು ಆಗಮಿಸಿ ಗೋವಿಂದ ನಾಮಸ್ಮರಣೆಯೊಂದಿಗೆ ದೇವರ ತೇರು ಎಳೆಯುವುದು ಇಲ್ಲಿನ ವಿಶೇಷ. ರಥೋತ್ಸವ ಮತ್ತು ದೇವರ ದರ್ಶನಕ್ಕಾಗಿ ಸಹಸ್ರಾರು ಭಕ್ತರು ಆಗಮಿಸಿದ್ದ ಎಲ್ಲ ಭಕ್ತರಿಗೂ ದೇವಾಲಯ ಸಮಿತಿಯಿಂದಲೇ ಲಾಡು ಮತ್ತು ಅನ್ನ ಪ್ರಸಾದ ಆಯೋಜಿಸಲಾಗಿತ್ತು. ನನ್ನ ಹೆಸರು ಮಮತಾ ಅಂತ. ನಾವು ದೊಡ್ಡಬಳ್ಳಾಪುರದಿಂದ ಬಂದಿದ್ದೀವಿ ಇಲ್ಲಿಗೆ. ಇದು ಲಕ್ಷ್ಮೀ ನರಸಿಂಹಸ್ವಾಮಿ ನಮ್ಮ ಮನೆ ದೇವರಿದೆ. ಪ್ರತಿ ವರ್ಷವೂ ನಾವು ಬರ್ತೀವಿ. ಇವತ್ತು ಕೊನೆ ಶನಿವಾರ ಶ್ರಾವಣ ಶನಿವಾರ ಆಗಿರೋದ್ರಿಂದ ನಾವು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮತ್ತು ನಮ್ಮ ಮನೆ ದೇವ್ರಿಗೂ ಸಹ ಬಂದಿದ್ವಿ. ನಾವಿಲ್ಲಿ ಬರ್ತಾ ಇದ್ದಾಗಿಂದನೂ ನಾವೇನೇನು ಅಂದ್ಕೊತೀರೋ ಎಲ್ಲ ಹರಕೆ ನಮಗೆ ನೆರವೇರಿದೆ. ತುಂಬ ಚೆನ್ನಾಗಿದೆ. ಇವತ್ತಿನ ಅರೇಂಜ್ಮೆಂಟ್ಸ್ ಸಹ ಚೆನ್ನಾಗಿ ಮಾಡಿದ್ದಾರೆ. ಪ್ರಸಾದ ವಿತರಣೆ ಕೂಡ ಇದೆ. ಖುಷಿ ಆಯಿತು. ಎಲ್ಲರೂ ಬಂದು ಭೇಟಿ ನೀಡಿ. ಇದು ಉದ್ಭವ ಮೂರ್ತಿ ಆಗಿರೋದ್ರಿಂದ ಮೇಲೆ ಕೂಡ ಬೆಟ್ಟ ಸಹ ಇದೆ. ಇಲ್ಲಿ ಸಹ ಊಟದ ವ್ಯವಸ್ಥೆ ಸಹ ಮಾಡಿದ್ದಾರೆ ಭಕ್ತಾದಿಗಳಿಗೆಲ್ಲ. ಚೆನ್ನಾಗಿ ಅನಿಸ್ತು, ನಮಗೆ ಖುಷಿ. ಹರ್ಷಿತಾ, ನನ್ನ ಹೆಸರು ಹರ್ಷಿತಾ. ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀವಿ. ಇಲ್ಲಿ ಇವತ್ತು ಬಂದಿರೋದು ಏನು ಸ್ಪೆಷಲ್ಲು ಅಂತಂದರೆ, ಕೊನೆ ಲಾಸ್ಟ್ ಶನಿವಾರ
ಹಾಗೆ ಶ್ರಾವಣ ಶನಿವಾರ ಆಗಿರೋದ್ರಿಂದ ಇಲ್ಲಿ ಬಂದಿದ್ದೀವಿ. ಜಾಲಾರಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಏನು ಸ್ಪೆಷಲ್ಲು ಅಂದರೆ ಸಪ್ತ ಋಷಿಗಳು ಇಲ್ಲಿ ತಪಸ್ಸು ಕೂತ್ಕೊಂಡು ನರಸಿಂಹಸ್ವಾಮಿ ದರ್ಶನ ಕೊಟ್ಟಿದ್ದಾರೆ. ಇದು ಮೇಯ್ನ್ ಪ್ಲೇಸು, ಅದಕ್ಕೆ ಇಲ್ಲಿ ಸ್ಪೆಷಲ್ ಅಂತ ಹೇಳ್ತಾರೆ. ಇವತ್ತು ದೇವಸ್ಥಾನದಲ್ಲಿ ದೇವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.